ಏನ್ಲ ಮಾಡ್ತಿದ್ಯಾ? ಬಾರ್ಲೆ ಇಲ್ಲಿ ಸರ್ನ. ಇವತ್ತು ಹುಡ್ಗ ಬತ್ತೀನಿ ಅಂತ ಹೇಳೋ ಬಾರೆ ಬಿರ್ನ. ಏನ್ರಿ ಬತ್ತೀನಿ ಅಂತ ಹೇಳಿದ್ರಾ? ಹೂನೇ, ಇವತ್ತು ಮಹಾ ನೋಡಕ್ಕೆ ಅಂತ ಹೇಳ್ಬಿಟ್ಟು ಬತ್ತೀನಿ ಅಂತ ಹೇಳೋರೆ. ಹೆಂಗೋ ಬಿಡೆ, ನನ್ನ ಮಗಳು ಮದುವೆ ಒಂದು ಆಗ್ಬಿಟ್ರೆ ಹೆಂಗೋ ಸೆಟ್ಲ್ ಆಯ್ತದೆ. ನೋಡು ಸೋಫಾ ಎಲ್ಲ ಎಂತ ಸಂದಕ್ಕಿರೋದು ಕಳ್ಸೋರೆ. ಹೆಂಗೋ ನಮ್ಮ ಮನೆಗೆ ಇವಾಗ ಒಂದು ಕಳೆ ಬಂತು. ಅವಳಿ ಅಂದ್ರು ಅದು ಇದು ಇದು ಅದು ಅಂತ ಕಳ್ಸಿರೋದಕ್ಕೂ ಒಂದು ಕಳೆ ಬಂತು. ಎಂತ ಸಂದ ಕಾಣ್ತಾಯ್ತು ನೋಡಿ ಇವಾಗ ಮನೆ. ಈಗ ಬರ್ತಾರೆ ಹೆಂಗನ ಮಾಡಿ ಫ್ರಿಡ್ಜ್ ಕೊಡಿಸ್ಕೋಬೇಕು ನಾವು, ಸರಿನೇ? ವಾಷಿಂಗ್ ಮಿಷಿನ್ ತಗೋಬೇಕು. ನಂಗೆ ಬಟ್ಟೆ ಒಗ್ಯಕ್ಕಾಗಕ್ಕಿಲ್ಲ. ವಾಷಿಂಗ್ ಮಿಷಿನ್ ತಗೊಂಡ್ರೆ ಸಂದಕ್ಕಿರ್ತದೆ. ವಾಷಿಂಗ್ ಮಿಷಿನ್ ತಗೊಬಿಟ್ಟು ಬಟ್ಟೆ ಒಗ್ಯಕ್ಕೆ ಎಲ್ಲದಕ್ಕೂ ಆಯ್ತದೆ. ನಮ್ಮ ಮನೆಗೂ ವಾಷಿಂಗ್ ಮಿಷಿನ್ ಬಂದಂಗೆ ಆಯ್ತದೆ. ಊರು ತುಂಬಾನು ನಾವೇನೇ ದೊಡ್ಡ ಮನುಷ್ಯರಾಗಿ ಹೋಗ್ಬಿಡ್ತೀವಿ. ಯಾರ ಮನೆಗೂ ಇಲ್ಲ, ನಮ್ಮ ಮನೆಗೇನೇ ಇರ್ತದೆ. ಏನಂತೀರಾ? ಹಂಗೆ ಮಾಡೋಣ ಹೇಳು. ಅವಳಿ ಅಂದ್ರೂ ಕೇಳೋಣ ಬರ್ತಾರಲ್ಲ. ಮೊದಲು ನಿನ್ನ ಮಗಳಿಗೆ ರೆಡಿ ಆಗಕ್ಕೆ ಹೇಳು. ಮಹಾ ಏನಮ್ಮ ಮಗಳೇ, ನೀನು ನೋಡಕ್ಕೆ ಅಂತ ಹೇಳ್ಬಿಟ್ಟು ಇವತ್ತು ಹುಡುಗ ಬರ್ತಾವನೆ. ಮಗಳೇ, ನೀನು ಆದಷ್ಟು ಬೇಗ ಪಟಪಟ ಅಂತ ಹೇಳ್ಬಿಟ್ಟು ರೆಡಿ ಆಗ್ಬಿಡು ಮಗಳೇ, ಸರಿನಾ? ಯಾಕಂದರೆ ಅವಳಿ ಅಂದ್ರು ಮೊದಲನೇ ಸಲ ನೀನು ನೋಡಿದ ತಕ್ಷಣ ನೀನು ಕಳೆದೋಗ್ಬಿಡ್ಬೇಕು. ನೀನು ಆಗ ಏನೇ ಒಂದು ಕಿತ ನೋಡೋರಂತೆ. ಆದರೆ ಇನ್ನೊಂದು ಕಿತ ನೀನು ನೋಡಿ ನಮ್ಗಂತೂ ಫ್ರಿಡ್ಜು ವಾಷಿಂಗ್ ಮಿಷಿನ್ ಎಲ್ಲ ಕೊಡಿಸ್ಬಿಟ್ಟು ಹೋಗ್ಬೇಕು ಅಂತ ಸಂದಾಗ ರೆಡಿಯಾಗು. ನೀವೇ ನಾನು ಮದುವೆ ಮಾಡಿ ಕಳಿಸ್ಬೇಕು ಅನ್ಕೊಂಡಿದ್ದೀರೋ ಇಲ್ಲ ನಾನು ಮಾರಾಕ್ಬೇಕು ಅಂತ ಅನ್ಕೊಂಡಿದ್ದೀರೋ? ಏನು ಅಂತ ಅನ್ಕೊಬಿಟ್ಟಿದ್ದೀರಾ ನೀವಂತೂ? ಸ್ವಲ್ಪನೂ ನಿಮಗೆ ಮಾನ ಮರ್ಯಾದೆ ಅನ್ನೋದಿಲ್ಲಮ್ಮ. ನೀವು ನಿಯತ್ ತಿಳಿದಿದ್ದಕ್ಕೇನೆ ಇವತ್ತು ಹಿಂಗೆ ಬದುಕಿರೋದು. ಅಲ್ಲ, ಅಲ್ಲಿ ಅತ್ತೆಗೆ ಮಾಡ್ಕೊಡ್ತೀನಿ ನಿಮ್ಮನೆ ಸೊಸೆನೇ ಮದುವೆ ಮಾಡ್ಕೊಂಡು ಹೋಗು ಅಂತ ಹೇಳ್ಬಿಟ್ಟು ಮಾತು ಕೊಟ್ಬಿಟ್ಟು ಇವಾಗ ನೋಡಿದ್ರೆ ಯಾವನ ಸಾವುಕಾರ ಸಿಗ್ದ ನಿಮಗೆಲ್ಲ ತಿನ್ನಕ್ಕೂ ಮಾಡೋಕ್ಕೂ ಕೊಡ್ತಾವನೆ ಅಂತ ಹೇಳ್ಬಿಟ್ಟು ಇಲ್ದಿರ ಆಟ ಎಲ್ಲ ಆಡ್ತಾ ಇದ್ದೀರಾ ನೀವು. ಸೋಮ್ಕಿರು, ಜೀವನದಾಗೆ ದುಡ್ಡು ಮುಖ್ಯ ಅಷ್ಟೇ. ಏನಿಯ ದುಡ್ಡು ಬೇರೆ ಇನ್ನೇನು ಮುಖ್ಯ ಅಲ್ಲ. ಬಾಯಿ ಮುಚ್ಕೊಂಡು ಹೋಗಿ ರೆಡಿಯಾಗು, ಗಂಡು ಬರ್ತಾನೆ. ಅಯ್ಯೋ ಮಗಳೇ, ನೀನು ಯಾಕವ ಆ ಹೆಚ್ಚಿನ ಮದುವೆ ಮಾಡ್ಕೊಂಡ್ರೆ ನಿನ್ಗೆ ಏನವ ಸಿಗ್ತದೆ? ಹೆಚ್ಚಿನ ಮದುವೆ ಮಾಡ್ಕೊಂಡ್ರೆ ನಾ ಪೈಸೆ ದುಡ್ಡು ಸಿಗಕ್ಕಿಲ್ಲ. ನನ್ನ ಮಗ ಓದಿ ಹುಚ್ಚಾಗೋಗ್ಬಿಡ್ತಾನೆ ಅಷ್ಟೇ. ಏನಿಯ ಓದೋದನ್ನ ಸಂದಕ್ಕೆ ಓದಿದ್ರೆ ಸಾಕ, ದುಡ್ಡು ಬೇಡವೇನು? ನೋಡು ಮಗಳೇ, ಸೋಫಾ ಎಂತ ಸಂದ ತೆಗಿರೋದು ತಂದು ಕೊಟ್ಟವ್ರು ಒಳಿ ಅಂದ್ರು. ಓದ್ಕಿತ ಬಂದಾಗ ಸೋಫಾ ತಂದು ಕೊಟ್ಟೋದ್ರು. ಹಂಗೇನಿಯ ಮನೆಗೆಲ್ಲ ಹೊಸಿ ಪೇಂಟ್ ಗೀಂಟ್ ಎಲ್ಲ ಮಾಡ್ಸಕ್ಕೆ ಅಂತ 20,000 ರೂಪಾಯಿ ದುಡ್ಡು ಕೊಟ್ಟೋದ್ರು. ಈ ಕಿತ ಬಂದಾಗೂ ನೋಡು ಏನಾರ ಒಂದು ಕೊಡ್ತಾರೆ. ಅದಕ್ಕೆ ಹೇಳಿದ್ದು, ನೀವು ನೋಡಿದ ತಕ್ಷಣ ಕಳೆದೋಗ್ಬಿಡ್ಬೇಕು ಅಂತ ಹೇಳ್ಬಿಟ್ಟು ಹೋಗಿ ಪಟ ಅಂತ ರೆಡಿಯಾಗು. ಇವ್ರಿಗೆ ಎಷ್ಟು ಹೇಳಿದ್ರು ಅಷ್ಟೇ. ನಂದೇನಾದ್ರು ನಿಜವಾದ ಪ್ರೀತಿ ಆಗಿದ್ರೆ ನನ್ಗಂತೂ ಅಚ್ಚು ಮಾವನ ಜೊತೆನೇ ಮದುವೆ ಆಗ್ತದೆ. ಇವ್ರು ಏನಾದರೂ ಮಾಡ್ಕೊಳ್ಳಿ ಬಿಡು, ಇನ್ನೂ ಮಾತುಕತೆ ತಾನೇ, ಮುಂದೆಲ್ಲ ನಾನು ನೋಡ್ಕೊಂತೀನಿ. ಅವಳಿ ಅಂದ್ರೆ ಉಪ್ಪಿಟ್ಟು ಕೇಸರಿ ಬಾತ್ ಮಾಡ್ಲಾ? ಅವಳಿ ಅಂದ್ರೆ ಒಬ್ಬರೇ ಬರ್ತಾರೋ? ಅವ್ರ ಅಪ್ಪ ಅಮ್ಮ ಏನಾರ ಬರ್ತಾರೋ? ಅವಳಿ ಅಂದ್ರೆ ಒಬ್ಬರೇ ಬರ್ತಾರೆ. ಹೇಳೋರು ಅವ್ರ ಅಪ್ಪ ಮುಂಚೆ ಬಂದರೆ ಎಲ್ಲ ನಾವು ಕೇಳೋಕೆ ಹಾಕಿಲ್ಲ. ಫ್ರಿಡ್ಜು ಟಿವಿ ಎಲ್ಲನೂ ನೀನು ಹೋಗಿ ಉಪ್ಪಿಟ್ಟು ಕೇಸರಿ ಬಾತ್ ಮಾಡೋಗು. ಸರಿ ಆಯಿತು. ಓ ಅಳಿ ಅಂದ್ರೆ ಬನ್ನಿ, ನಿಮ್ಗೋಸ್ಕರ ಅಂತಾನೆ ನೀ ಯಾಕೆ ಕಾಯ್ಕೊಂಡಿದ್ದೆ ನಾನಂತೂ. ನನ್ನ ಮಗಳು ಬಂದಳು. ಬನ್ನಿ ಬನ್ನಿ ಹೇಳಿ ಅಂದ್ರೆ ಕೂತ್ಕೊ ಬನ್ನಿ. ನಿಮ್ಗೋಸ್ಕರ ನಾನು ಕಾಯ್ತಾ ಇದ್ದೆ. ಬನ್ನಿ, ನನ್ನ ಮಗಳು ಬಂದವಳೆ, ರೆಡಿ ಆಯ್ತಾವಳೆ. ನೀವು ಕೂತ್ಕೊ ಬನ್ನಿ. ನನ್ನ ಮಗಳು ನೋಡಿದ ತಕ್ಷಣ ನೀವೇನೇ ಕಳೆದೋಗ್ಬಿಡ್ಬೇಕು. ಆಗಲೇ ನೀವು ಒಂದು ಕಿತ ನೋಡಿದ್ದೀನಿ ಅಂತ ಹೇಳಿದ್ರಿ. ಫೋಟೋದಾಗ ನೋಡೋಕ್ಕೂ ಎದುರು ನೋಡೋಕ್ಕೂ ವ್ಯತ್ಯಾಸ ಇಲ್ವೇ? ನಾನಂತೂ ಫೋಟೋದಾಗ ನೋಡೇನೆ ಕಳೆದೋಗ್ಬಿಟ್ಟಿದ್ದೀನಿ ಮಗಳನ್ನ. ಇನ್ನು ಇಲ್ಲಿ ಕೇಳಬೇಕೇ? ಮುಗಿತೇನೆ ನಿನ್ ಕೆಲಸ. ನೋಡ್ ಬಾರೆ, ಅಳಿ ಅಂದ್ರು ಬಂದವ್ರೆ. ಅಳಿ ಅಂದ್ರೆ ಬಂದ್ರ ನಿಮ್ಗೆ ಅಂತ ಹೇಳ್ಬಿಟ್ಟು ಉಪ್ಪಿಟ್ಟು ಕೇಸರಿ ಮಾತು ಮಾಡೋಣ ಅಂತ ಹೇಳ್ಬಿಟ್ಟು ಮಡಗಿದ್ದೆ. ಉಪ್ಪಿಟ್ಟಿಗೆಲ್ಲ ಇಕ್ಕಿವ್ನಿ, ರವೆ ಒಂದು ಒಯ್ಬೇಕಷ್ಟೇ. ಏನಿಯ ನಿಮಗೆ ಭಾಳ ಇಷ್ಟ ಅಂತ ಹೇಳ್ತಿದ್ರು ಉಪ್ಪಿಟ್ಟು, ಅದಕ್ಕೇನಿಯ ನಾನು ಉಪ್ಪಿಟ್ಟಿಗೆಲ್ಲನೂ ರೆಡಿ ಮಾಡಿ ಮಡಗಿವ್ನಿ. ನೀವು ಬರ್ತೀರಾ ಅಂತ ಗೊತ್ತಿತ್ತಲ್ಲ, ಅದಕ್ಕೇನಿಯ. ಥ್ಯಾಂಕ್ಸ್ ಅತ್ತೆ. ಥ್ಯಾಂಕ್ಸ್. ಎಲ್ಲಿ ನಮ್ಮ ಹುಡ್ಗಿನ ಕರೀರಿ, ಮಹಾನ. ಬತ್ತಳೆ ರೆಡಿ ಆಯ್ತಾವಳೆ. ಅಳಿ ಅಂದ್ರೆ ನೀವು ಕೊಡ್ಸಿರೋ ಸೋಫಾ ಭಾಳ ಸಂದಕೈತೆ. ಅದಕ್ಕೆ ಹೇಳಿದ್ದು ಚೆನ್ನಾಗೈತೆ ಅಂತ ನಿಮಗೆ ಕೊಡಿಸಿದ್ದು. ನಿಮ್ಗಿಷ್ಟ ಆದರೆ ಅಷ್ಟೇ ಸಾಕು. ನನ್ನ ಮಹಾಗಿಷ್ಟ ಆಯ್ತಾ? ಅಯ್ಯೋ ಅಳಿ ಅಂದರೆ ಅವಳಂತೂ ಕುಣಿದು ಕುಪ್ಪಿಡಿಸ್ಬಿಟ್ಲು. ಎಷ್ಟು ಚೆನ್ನಾಗೈತೆ ಅಂತ ಹೇಳ್ಬಿಟ್ಟು. ಅಯ್ಯೋ ನೀವು ಹಂಗೇನೇನು ಪೇಂಟ್ಗೆ ಅಂತ ಹೇಳ್ಬಿಟ್ಟು ದುಡ್ಡು ಕೊಟ್ಟಿದ್ರಲ್ಲ, ನಳಿಕೆಲ್ಲ ಪೇಂಟ್ ಹೊಡ್ಸೋದೀನಿ ಯಾಕೆ? ಆಮೇಲೆ ನಮ್ದಂತೂ ನೀವು ಮನೆ ಕಟ್ಟಿಸ್ಕೊಡ್ತೀನಿ ಅಂತ ಹೇಳಿದ್ರಲ್ಲ, ಅದಕ್ಕೆ ಪೇಂಟ್ ಯಾಕೆ ಅಂತ ನಾವು ಮನೆ ಕಟ್ಟೋದು ಅಂದರೆ ನಿಧಾನ ಆಗ್ತದಲ್ವಾ ರೀ. ಮೊದಲು ಮಗಳನ್ನ ಕರ್ಕೊಂಬಂದು ತೋರಿಸಿ ಆಮೇಕಿಂದ ಉಳಿದಿರೋದೆಲ್ಲ ಕೇಳೋಣ ಬರ್ರಿ. ಹೋಗ್ಬಿಟ್ಟು ಇನ್ನೂ ಕರ್ಕೊಂಬಿಟ್ಪ ಹೋಗಿ ಮಹಾನ. ನನ್ನ ಮಗಳನ್ನ ಕರ್ಕೊಬರಕ್ಕೆ ಅಂತ ಹೇಳ್ಬಿಟ್ಟು ಕಳಿಸ್ದೆ. ಓ ಹೌದಾ? ಸರಿ ರೆಡಿ ಆದೇನೆ. ಬಾರೆ, ಹೊಳಿ ಅಂದ್ರು ಕಾಯ್ತಾವ್ರಲ್ಲಿ. ಅಯ್ಯ ನೋಡ್ಬೇಕು ಅಂತ. ನೀನು ಸುಮ್ಮನೆ ಇದ್ರೆ ಸರಿನಮ್ಮ, ನಾನು ಹಿಂಗೇನೆ ಬರೋದು. ನೀನು ಸುಮ್ಮನೆ ಓವರ್ ಆಕ್ಟಿಂಗ್ ಮಾಡಕ್ಕೆ ಹೋಗ್ಬೇಡ. ಅಲ್ವೇ, ಸೀರೆ ಉಟ್ಕೊಂಡ್ರೆ ಚೆನ್ನಾಗಿರೋದು. ಅದು ಬದಲು ಇದೇ ಡ್ರೆಸ್ಸಾಗೆ ಏನೇ ಗೊತ್ತೀನಿ ಅಂತೇಳಿ ಇಷ್ಟೊತ್ತಾದರೂ ರೆಡಿ ಆಗಿಲ್ವಲ್ಲ ನೀನು? ಅಲ್ಲಿ ಬಂದು ಕಾಯ್ತಾವ್ರೆ ನಿನ್ಗೋಸ್ಕರ ಅಂತ ಹೇಳ್ಬಿಟ್ಟು ಇನ್ನೂ ಎಷ್ಟೊತ್ತು ಕಾಯ್ಬೇಕು ಅವರು? ಅಮ್ಮ, ನಾನು ಸುಮ್ಮನೆ ಜ್ವರ ಕಿರ್ಚಂಗೆ ಮಾಡಬೇಡ. ನಾನು ಡ್ರೆಸ್ಸಾಗೆ ಇರ್ತೀನಿ ಅಂತ ಹೇಳಿದ್ನಲ್ಲ, ನಿಮ್ಗೇನಾದರೂ ಕಷ್ಟನಾ? ನನ್ನ ಮಗಳಿಗೆ ಸ್ವಲ್ಪ ಕ್ವಾಪಶಾನೆ. ಅವಳಿಗೆ ಸೀರೆ ಉಟ್ಕೊಳ್ಳೋದು ಅಂದರೆ ಬೇಜಾರು. ಅದಕ್ಕೆ ಹೊಸಿ ಹಂಗೋ ಹಿಂಗೋ ಮಾತಾಡ್ತಾವಳೆ ಅಷ್ಟೇ. ನೀವೇನು ಚಿಂತೆ ಮಾಡಕ್ಕೆ ಹೋಗ್ಬೇಡಿ. ನಮ್ಮ ಮಗಳು ಹಂಗೆ ಅವಕ್ಕಿಂತ ಅಡ್ಜಸ್ಟ್ ಆಯ್ತಾಳೆ. ನನಗೂ ಸೀರೆ ಪಾರೆ ಉಟ್ಕೊಳ್ಳೋದಕ್ಕಿಂತ ಮಾಡ್ರನ್ ಆಗಿರೋದಂದ್ರೆ ನನಗೂ ಜಾಸ್ತಿ ಇಷ್ಟ ಬಿಡಿ. ಪರವಾಗಿಲ್ಲ, ಹೆಂಗಿದ್ರು ಪರವಾಗಿಲ್ಲ ಮಹಾ. ಅಳಿ ಅಂದರೆ ನೋಡಿ ಮಹಾನ
ಅಯ್ಯೋ 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 ದಂತದ ಗೊಂಬೆ ಇದ್ದಂಗೆ ಅವಳಲ್ಲಪ್ಪ. ದಂತದ ಗೊಂಬೆನೇ ಸರಿ. ಹಾ ಹಾ. ನನಗಂತೂ ಮಹಾನ ನೋಡಿದ್ಮೇಲೆ ಈಗಲೇ ತಾಳಿ ಕಟ್ಟಬೇಕು ಅಂತ ಅನ್ನಿಸ್ತೈತೆ. ನನಗೆ ನನ್ನ ಮಗು ನೋಡ್ತಾ ಇದ್ರೆ ಈಗಲೇ ಚಪ್ಪಲಿ ತಗೊಂಡು ಹೊಡಿಯೋಣ ಅಂತ ಅನ್ನಿಸ್ತೈತೆ. ಅಳಿ ಅಂದ್ರೆ ನನ್ನ ಮಗಳಿಗೂ ಅಷ್ಟೇ ನೀವು ನೋಡಿದ್ರೆ ಹಂಗೆ ಅನ್ನಿಸ್ತದೆ. ಹೆಂಗೋ ಅಂತೂ ಇಂತೂ ನಮ್ಮ ಮಗಳನ್ನ ನಿಮಗೆ ಕೊಟ್ಬಿಟ್ಟು ಮದುವೆ ಮಾಡ್ತಾ ಇದ್ವಿ. ಹೆಂಗೋ ನಮ್ಮ ಮಗಳನ್ನ ಚೆನ್ನಾಗಿ ನೋಡ್ಕೊಬಿಡಿ. ಅಯ್ಯೋ ಪಾಪ ನೋಡಿ, ನನ್ನ ಮಗಳು ಕೈ ಒಗ್ದು 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 ಬಟ್ಟೆ ಕೈಯೆಲ್ಲ ಸೌದು ಹೋಗ್ಬಿಟ್ಟವೆ. ನಾನು ಹೋಗ್ಯೇನ ಅಂದರೆ ವಯಸ್ಸಾಯ್ತು, ನನಗೆ ಆಗಕ್ಕಿಲ್ಲ. ಪಾಪ ನನ್ನ ಮಗಳು ನೋಡಿ ಒಗ್ದು 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 ಕೈಯೆಲ್ಲ ಹೆಂಗೆ ಸೌದೋಗವೆ ಅಂತ ಹೇಳ್ಬಿಟ್ಟು ನಾವು ವಾಷಿಂಗ್ ಮಿಷಿನ್ ತಂದು ಕೊಡೋಣ ಅಂತ ಅನ್ಕೊಂತಿದ್ವಿ. ನಮ್ಮ ಹತ್ರ ವಾಷಿಂಗ್ ಮಿಷಿನ್ ತಗೊಳಕ್ಕೂ ಕಾಸಿಲ್ಲ. ಏನು ಮಾಡೋಕ್ಕೈತದ, ನಿಮ್ಮಷ್ಟು ಸಾವುಕಾರ ಅಲ್ವೇ ನಾವು. ಅದಕ್ಕೆ ವಾಷಿಂಗ್ ಮಿಷಿನು ಎಲ್ಲನೂ ತಗೊಬಿಟ್ಟು ಬರೋಕೆ ಆಗಕ್ಕಿಲ್ಲ ನಮಗೆ. ಅದಕ್ಕೆ ಪಾಪ ನನ್ನ ಮಗಳು ಅದು ಏನಮ್ಮ ನೀನು ಹಿಂಗೆ ಹೇಳ್ತಿದ್ಯಾ? ನಿಂತ್ಕಳೆ. ಅಯ್ಯೋ ಅಷ್ಟೇ ತಾನೆ, ವಾಷಿಂಗ್ ಮಿಷಿನ್ ತಾನೆ. ಅಯ್ಯೋ ಅದಕ್ಕೇನಂತೆ, ನನ್ನ ಮಹಾ ಚೆನ್ನಾಗಿರ್ಬೇಕು ಅಂತಂದ್ರೆ ನಾನು ಕೊಡ್ಸಲ್ವಾ? ನಾನು ಕೊಡಿಸ್ತೀನಿ. ವಾಷಿಂಗ್ ಮಿಷಿನ್ ತಗೊಂಬಂದು ಪಟ್ ಅಂತ ಹೇಳ್ಬಿಟ್ಟು ಕೊಟ್ಬಿಡ್ತೀನಿ. ಅವಾಗ ಮಹಾನು ಫುಲ್ ಖುಷಿ ಆಗ್ತಾಳೆ. ನಿನಗೋಸ್ಕರ ನಾನು ಏನು ಬೇಕಾದರೂ ಮಾಡ್ತೀನಿ ಮಹಾ. ನಿನಗೋಸ್ಕರನೇ ನಾನು ಏನು ಮಾಡಿದ್ರು ನಿನಗೆ ಬಟ್ಟೆ ಒಗ್ಯಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಮೊದಲೇ ಹೇಳ್ಬೇಕು ತಾನೇ, ಮೊದಲೇ ತಂದು ಕೊಟ್ಬಿಡ್ತಿದ್ದೆ ವಾಷಿಂಗ್ ಮಿಷಿನ್ನ. ನನ್ನ ಮಗಳಿಗೋಸಿ ನಾಚಿಕೆ ಶಾನೆ. ನನ್ನ ಮಗಳಿಗೆ ಅವಳಂಗೆಲ್ಲ ಕೇಳಕ್ಕಿಲ್ಲ. ನನ್ನ ಮಗಳು ಐಸ್ ಕ್ಯಾಂಡಿ ಮಾಡ್ಕೋಬೇಕು ಕಣಪ್ಪ ಅಂತ ಹೇಳ್ತಿದ್ಲು. ನಮ್ಮ ಮನೆಯ ಫ್ರಿಡ್ಜುನುವೇ ಇಲ್ಲ, ಅದಕ್ಕೆ ಐಸ್ ಕ್ಯಾಂಡಿಯ ಬುಡವ ಇನ್ನೇನು ಮಾಡೋದು, ಹೊರಗಡೆ ತಿಂದ್ರಾಯ್ತು ಅಂತ ಹೇಳ್ತಿದ್ದೆ. ಬೇಕಾದಾಗ ರಾತ್ರಿ ಹೊತ್ನಾಗ ಮಾಡ್ಕೋಬೇಕು ಅಂದರೆ ಸಿಗಕ್ಕಿಲ್ವಲ್ಲ. ಅದಕ್ಕೆ ನಮ್ಮ ತಾಗ ಏನಾದ್ರೂ ದುಡ್ಡಿದ್ದಿದ್ರೆ ಫ್ರಿಡ್ಜುನುವೇ ತಂದುಬಿಡ್ತಾ ಇದ್ವಿ. ಏನು ಮಾಡೋಣ, ನಮ್ಮ ತಾಗ ಏನು ದುಡ್ಡಿಲ್ವಲ್ಲ. ನಮ್ಮ ಅಪ್ಪ ಅಮ್ಮ ಅಂತ ಹೇಳ್ಕೊಳಕ್ಕೆ ನಾಚಿಕೆ ಆಯ್ತಾಯ್ತು ನನಗೆ. ಅಯ್ಯೋ ಅಷ್ಟೇ ತಾನೇ, ಫ್ರಿಡ್ಜು ವಾಷಿಂಗ್ ಮಿಷಿನು ಎಲ್ಲ ತಂದು ಕೊಡ್ತೀನಿ. ನೀವೇನು ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡಿ. ಮಹಾ ನನ್ನ ಮದುವೆ ಮಾಡ್ಕೊಂಡ್ಬಿಟ್ರಂತೂ ರಾಣಿ ಥರ ನೋಡ್ಕೊತೀನಿ. ಅದೆಲ್ಲ ಗೊತ್ತೋಳಿ ಅಂದರೆ ನೀವಂತೂ ವಾಷಿಂಗ್ ಮಿಷಿನು ಫ್ರಿಡ್ಜು ಎಲ್ಲ ಕೊಡಿಸ್ತೀನಿ ಅಂತ ಕೇಳಿದ್ ನೋಡಿ, ನನಗಂತೂ ಭಾಳ ಖುಷಿ ಆಗ್ತಾಯಿತ್ತೆ. ಇರ್ರಿ ಹೋಗ್ಬಿಟ್ಟು ಉಪ್ಪಿಟ್ಟು ಕೇಸರಿ ಭಾತ್ನ ತಗೊಬಿಟ್ಟು ಬಂದು ಕೊಡ್ತೀನಿ. ಅವಳೇ ನೋಡಿಯೇ ಹೊಳಿಯಂದ್ರಿಗೆ ಉಪ್ಪಿಟ್ಟು ಕೇಸರಿ ಭಾತ್ ತಂದು ಕೊಡಿವಂತೆ. ಮಗಳು ಹೆಂಗವಳೆ, ನಿಮ್ಗೆಲ್ಲ ಇಷ್ಟ ತಾನೇ? ಹೇಳಿದ್ನಲ್ಲ, ನಿಮ್ಮ ಮಗಳು ದಂತದ ಗೊಂಬೆ ಇದ್ದಂಗೆ ಅವಳೆ. ದಂತದ ಗೊಂಬೆನೇ ಸರಿ. ಎಲ್ಲರೂ ಹಂಗೆ ಹೇಳ್ತಾರೆ. ಅಯ್ಯೋ ನೀವೆಲ್ಲ ಅದೆಷ್ಟು ಜನ ಬಂದು ಕೇಳ್ತಾವ್ರ ನನ್ನ ಮಗಳನ್ನ ಮಾಡ್ಕೊಡಿ, ನಮಗೆ ಮಾಡ್ಕೊಡಿ ಅಂತ. ನಾನೇನೇ ಬೇಡ ಬೇಡ ಅಂತ ಹಿಂದು ಮುಂದು ನೋಡ್ತಾ ಇದ್ದೀನಿ. ಅಯ್ಯೋ ನಾನು ಫಿಕ್ಸ್ ಮಾಡ್ಕೊಟ್ಮೇಲೆ ಮುಗೀತು. ಬೇರೆ ಯಾರಿಗೂ ಮಾತು ಕೊಡಕ್ಕೆ ಹೋಗ್ಬೇಡಿ. ತಗೊಳ್ಳಿ. ಬುರಿ ಕೇಸರಿ ಭಾತ್ ಕಾಣಿಸ್ತೈತೆ, ಉಪ್ಪಿಟ್ಟೆ ಕಾಣಿಸ್ತಿಲ್ಲ. ಉಪ್ಪಿಟ್ಟಿಗೆ ಜಿರ್ಲೆ ಬಿದ್ದಿತ್ತು, ಅದಕ್ಕೆ ಜಿರ್ಲೆ ತೆಗೆದಾಕ್ತೈತೆ. ಜಿರ್ಲೆ ತೆಗೆದಾಕಿದ್ಮೇಲೆ ತಂದು ಕೊಡ್ತೈತೆ. ಇದಕ್ಕೇನು ಸದ್ಯಕ್ಕೆ ಬಿದ್ದಿರಲಿಲ್ಲ, ಅದಕ್ಕೆ ತಂದು ಕೊಟ್ಟಿದ್ದೀನಿ. ನಮ್ಮಮ್ಮ ತಗೊಬರ್ತೈತೆ, ಆಮೇಲೆ ತಿನ್ನಿರಂತೆ ಬಿಡಿ ಉಪ್ಪಿಟ್ಟನ್ನ. ಈಗ ಸದ್ಯಕ್ಕೆ ಕೇಸರಿ ಭಾತ್ ತಿನ್ನಿ. ಅಯ್ಯೋ ಮಹಾ, ನೀವೇನು ಅನ್ಕೋಬೇಡಿ. ನನ್ನ ಮಗಳು ಹಂಗೆ ಅವಾಗವಾಗ ಹೊಸಿ ತಮಾಸೆ ಮಾಡ್ತಿರ್ತಾಳೆ. ಅವಳು ಬೋಲ್ ತಮಾಸೆ ನನ್ನ ಮಗಳು. ತಿನ್ನಿ. ಅಯ್ಯೋ ನನಗೆ ಯಾಕೆ ಇವತ್ತು ಹೊಟ್ಟೆ ತುಂಬೋಗ್ಬಿಟ್ಟೈತೆ. ಹೊಟ್ಟೆ ಫುಲ್ ತುಂಬೈತೆ ಅನ್ನಿಸ್ತೈತೆ. ತಿನ್ನಕ್ಕೆ ಮನಸ್ಸೇ ಬರ್ತಿಲ್ಲ. ನನ್ನ ಮಗಳು ಹಂಗೇನಿಯ ಹೊಸಿ ತಮಾಸೆ ಶಾನೆ ಮಾಡ್ತಾಳೆ. ನೀವೇನು ತಿಳ್ಕೊಳಕ್ಕೆ ಹೋಗ್ಬೇಡಿ ತಮಾಸೆ ಇದು ಮಾಡೋದಕ್ಕೆ, ಸರಿನೇ? ಅವಳು ಯಾವಾಗ ಹಂಗೇನಿಯ. ನೀವು ತಿನ್ಕೊಳ್ಳಿ, ಏನು ಪರವಾಗಿಲ್ಲ, ತಿನ್ಕೊಳ್ಳಿ. ಅಯ್ಯೋ ಬೇಡ ನನಗೆ. ನಾನು ನಾಳೆ ಯಾವಾಗನ ಬರ್ತೀನಿ. ನಾನು ಹೋಗ್ತೀನಿ, ಸರಿನಾ? ಅಯ್ಯೋ ಒಳಿ ಅಂದರೆ ಕುಂತ್ಕೊಳ್ಳಿ, ಊಟ ಗಿಟ ಮಾಡ್ಕೊಂಡು ಹೋಗಿವ್ರಂತೆ. ಕೋಳಿ ಗಿಡಿ ಕೊಯ್ತೀವಿ. ಏನು ಬೇಡ, ಇನ್ನೇನು ಮದುವೆ ಫಿಕ್ಸ್ ಆಯ್ತಲ್ಲ. ಮದುವೆ ಫಿಕ್ಸ್ ಆದ್ಮೇಲೆ ಅವಾಗ ಬಂದು ಹೋಗೋದೆಲ್ಲ ಇದ್ದಿದ್ದೇನೆ. ಬಂದು ಹೋಯ್ತೀನಿ ಬಿಡಿ. ಇವಾಗ ಯಾಕೋ ನನಗೆ ಉಪ್ಪಿಟ್ಟು ಕೇಸರಿ ಭಾತ್ ಏನು ಬೇಡ ಅಂತ ಅನ್ನಿಸ್ತೈತೆ. ಸರಿ ನಿಮ್ಮ ಇಷ್ಟ ನೋಡಿ. ಜಿರ್ಲೆ ಅಂತ ಜಿರ್ಲೆ ಹೂವೆ ಅಳಿ ಅಂದ್ರೆ ಉಪ್ಪಿಟ್ಟು ತಿನ್ಕೊಂಡು ಹೋಗಿ ಬನ್ನಿ. ಹೂವೆ ಯಪ್ಪ, ಕೋಳಿ ಅಂದ್ರೆ ಹಂಗೆ ಹೊಂಟ್ಬಿಟ್ರು. ಬಿಡು ಮಿಕ್ಕತ್ತಲ್ಲ ನೋಡಿ, ಎತ್ತಿಕ್ ನೋಡಿ ಸುಮ್ಕೇನಿಯ. ರೀ ನಾಳೆಗೆಲ್ಲ ತಂದ್ಕೊಡ್ತಾರೆ ಅಂತೀಯ ವಾಷಿಂಗ್ ಮಿಷಿನ್ನ? ಅಯ್ಯೋ ಕೊಟ್ಟು ಮಾತು ತಪ್ತಾರೇನು? ತಂದು ಕೊಡ್ತಾರೆ, ಸುಮ್ಕಿರು. ತಂದು ಕೊಟ್ಬಿಟ್ರೆ ಅಷ್ಟೇ ಸಾಕು.